ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನಲ್ಲಿ ಆಧುನಿಕ ದೇಹ ಪರಿವರ್ತನಾ ಮತ್ತು ಸೌಂದರ್ಯವರ್ಧಕ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಪೋರ್ಟೀಸ್ ಆಸ್ಪತ್ರೆಗಳ ಸಿಇಒ ಡಾ. ವಿವೇಕ್ ಜವಳಿ ಬನಶಂಕರಿಯ ನೂತನ ಕೇಂದ್ರಕ್ಕೆ ಚಾಲನೆ ನೀಡಿದರು. ಹಿರಿಯ ಚಲನಚಿತ್ರ ನಟ ಶ್ರೀನಾಥ್ ಮತ್ತಿತರೆ ತಜ್ಞ ವೈದ್ಯರು ಉಪಸ್ಥಿತರಿದ್ದರು. ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನ ಮೊದಲ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನೂತನ ಕೇಂದ್ರವನ್ನು ಆರಂಭಿಸಲಾಗಿದೆ. This is for that. This is a skin tightening machine. But it could jacket up and medicine guiding. So when I was new, then I remember that I was working 15 days. Shobha was not there. Shobha was working with me. so you have to set up here. So I will be with the sessions for so two theatres. Yeah, that's quite much. Two major theatres. And this is the CSST over here. We have an autoclave here. Third entry from that side and three entry from this side. Have you seen how high is it? Which is it? This side is ENT, this side is Ganga. My daughter-in-law is in this side. Okay. This is Ganga. This is my daughter-in-law. Diksha. That is the ನಮಸ್ತೆ, ನಾವು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಇವತ್ತು ನಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಶುರು ಮಾಡ್ತೇವೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು? ಇದು ಒಂದು ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮು ನಿಮ್ಮ ಬಾಡಿನ ಚೇಂಜ್ ಮಾಡೋಕ್ಕೆ. ಈಗ ನೀವು ಕೇಳಿರ್ಬೋದು ಮೊಂಜಾರೋ, ಓಜೆಂಪಿಕ್ ಅಂತ ಇದೆಲ್ಲ ವೆಯ್ಟ್ ಲಾಸ್ ಮೆಡಿಸಿನ್ಸ್. ಕೇಳಿದ್ರು ಜನಕ್ಕೆ ಇದ್ರ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಕೆಲವ್ರು ಅನ್ಕೋತಾರೆ ಇದು ಮಿರಕಲ್ ಡ್ರಗ್ಗು, ಇದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇನ್ನು ಕೆಲವ್ರು ಅನ್ಕೋತಾರೆ ಇದು ಸೇಫ್ ಅಲ್ಲ, ಇದು ತೊಗೊಂಡ್ರೆ ನಿಮಗೆ ಜೀವಕ್ಕೂ ತೊಂದರೆ ಆಗುತ್ತೆ. ನಮ್ಮದು ಉದ್ದೇಶ ಏನಂದರೆ ಇದನ್ನ ಒಂದು ಸೇಫ್ ಮ್ಯಾನರಲ್ಲಿ ಮಾಡ್ಬೋದು. ಈಗ ಈ ಮೆಡಿಸಿನ್ ಸೇಫ್ ಆಗಿದೆ, ಬಟ್ ಈ ಮೆಡಿಸಿನ್ಸ್ ಎಲ್ಲರಿಗೂ ಅಲ್ಲ. ನಾವು ರೀಸೆಂಟಾಗಿ ನೋಡಿದ್ದೀವಿ, ಸುಮಾರು ಕಡೆ ನಾನ್ ಡಾಕ್ಟರ್ಸು, ವೆಯ್ಟ್ ಲಾಸ್ ಕ್ಲಿನಿಕ್ಸು, ಬ್ಯೂಟಿ ಕ್ಲಿನಿಕ್ಸಲ್ಲೂ ಈ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಆಗಲಿ ಅಂತ. ಇದು ಕರೆಕ್ಟ್ ಅಲ್ಲ. ನಾವು ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟ್ರಲ್ಲಿ ನಮ್ಮದು 3 ಉದ್ದೇಶ. ನಂಬರ್ 1, ಈ ಮೆಡಿಸಿನ್ ಸೇಫ್ ಆಗಿ ಕೊಡೋದು. ಈ ಮೆಡಿಸಿನ್ಸ್ ಯಾರಿಗೆ ಒಬಿಸಿಟಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಸುಮ್ಮನೆ ಒಂದು 2-3 ಕಿಲೋ ಜಾಸ್ತಿ ಇರೋದಂತಲ್ಲ. BMI 30ಗಿಂತ ಇರಬೇಕು, ಅಥವಾ BMI 27ಗಿಂತ ಜಾಸ್ತಿ, ಜೊತೆ ಶುಗರು, BP ಆ ಥರ ಇರೋರಿಗೆ ಈ ಮೆಡಿಸಿನ್ಸ್ ಯೂಸ್ಫುಲ್. ಸೊ ಈ ಥರ ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಯಾರಿಗೆ ಇದು ಸರಿಗಿದೆಯೋ ಅವ್ರಿಗೆ ಕೊಡೋದು.
ಸೆಕೆಂಡು, ಬರೀ ಮೆಡಿಸಿನ್ ತೊಗೊಳೋದು ಸಾಲದು. ಇದೊಂದು ಇಂಜೆಕ್ಷನ್ ತೊಗೊಂಡ್ರೆ ಎಲ್ಲ ಸೆಟ್ ಆಯಿತು ಅಂತಲ್ಲ. ಇದ್ರ ಜೊತೆ ಡಯಟು ನ್ಯೂಟ್ರಿಷನು ಮುಖ್ಯ. ಈಗ ಮೆಡಿಸಿನ್ಸ್ ತೊಗೊಂಡು ವೆಯ್ಟ್ ಲಾಸ್ ಆದ್ರೂ ಒಂದು 3 ತಿಂಗಳಾದ್ಮೇಲೆ ವೆಯ್ಟ್ ವಾಪಸ್ ಬಂದರೆ ಅದರಲ್ಲಿ ಏನು ಉಪಯೋಗ? ಸೊ ಇದು ಸಸ್ಟೈನಬಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಮ್ಮ ಜೊತೆ ನ್ಯೂಟ್ರಿಷನಿಸ್ಟು ಮತ್ತು ಎಕ್ಸಸೈಸ್ ಫಿಸಿಷಿಯನು ಇದ್ದಾರೆ. ಥರ್ಡು, ವೇಟ್ ಜಾಸ್ತಿ ಇದ್ದಾಗ ಅದ್ರ ಬೇರೆ ಇಶ್ಯೂಸೂ ಇರುತ್ತೆ. ಕೂದಲು ಜಾಸ್ತಿ ಇರ್ಬೋದು, ಸ್ಕಿನ್ ಕಲರ್ ಪ್ರಾಬ್ಲಮ್ಸ್ ಇರ್ಬೋದು, ಲೂಸ್ ಸ್ಕಿನ್ ಇರ್ಬೋದು, ಸ್ಟ್ರೆಚ್ ಮಾರ್ಕ್ಸ್ ಇರ್ಬೋದು, ಉಸಿರಾಟ ಕಷ್ಟ ಇರ್ಬೋದು, ರಾತ್ರಿ ನಿದ್ದೆ ಸ್ಲೀಪ್ ಆ್ಯಪ್ನಿ ಅಂತ ಇರ್ಬೋದು, PCOD ಹಾರ್ಮೋನ್ ಇಶ್ಯೂಸ್ ಅಂತ ಇರ್ಬೋದು. ಸೊ ಇದೆಲ್ಲ A to Z ಒಂದೇ ಕಡೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದಂತ ಇದು ನಮ್ಮದು ಉದ್ದೇಶ. ಲಾಸ್ಟಾಗಿ ನಾನು ಹೇಳ್ತೀನಿ, ಈಗ ಈ ಮೆಡಿಸಿನ್ಸ್ದು ಜೆನರಿಕ್ ವರ್ಜನ್ಸು ಬರ್ತಾ ಇದೆ. ಸೊ ಅದರಿಂದ ಸಾಕಷ್ಟು ಚೀಪ್ ಆಗ್ತಾ ಇದೆ. ಇದು ಒಳ್ಳೆಯದು, ಸುಮಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ. ಬಟ್ ಅದರಿಂದ ಮಿಸ್ಯೂಸ್ದು ಚಾನ್ಸ್ ಜಾಸ್ತಿ. ಕೆಲವ್ರಿಗೆ ನನ್ನ ಮದುವೆ ನೆಕ್ಸ್ಟ್ ತಿಂಗಳಿದೆ, 1-2 ಕಿಲೋ ಕಡಿಮೆ ಮಾಡೋದು ಇಂಜೆಕ್ಷನ್ ತೊಗೊಂಡು ಅದರಿಂದ ಪ್ರಾಬ್ಲಮ್ಸ್ ಆಗೋದು, ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಸೇಫ್ ಆಗಿ ಮಾಡೋದಂಥ ಸೆಂಟ್ರ್ ಮಾಡೋದು ನಮ್ಮದು ಉದ್ದೇಶ. ಥ್ಯಾಂಕ್ ಯು. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು? ಕೇಳಿಸಿಲ್ಲ ಸರ್. ಯಾರು? ಸೊ ನಮ್ಮದು ಇನಾಗ್ರೇಷನ್ ಮಾಡೋಕ್ಕೆ ರಣಯರಾಜ ಶ್ರೀನಾಥ್ ಅವ್ರು ಬಂದಿದ್ದರು, ಮತ್ತು ಡಾಕ್ಟರ್ ವಿವೇಕ್ ಜವಳಿ, ಚೀಫ್ ಆಫ್ ಕಾರ್ಡಿಯಾಕ್ ಸೈನ್ಸಸ್ ಫೋರ್ಟಿಸ್ ಬಂದಿದ್ದರು. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸೊ ಅವ್ರು ಬಂದ್ಬಿಟ್ಟು ನಮಗೆ ಬ್ಲೆಸ್ಸಿಂಗ್ಸ್ ಕೊಟ್ಟರು. ಅದರಿಂದ ನಮ್ಗೆ ತುಂಬ ಸಂತೋಷ ಆಯಿತು. ನಮ್ಮ ಪರಿಚಯ ಮಾಡಿ. ನಾನು ಡಾಕ್ಟರ್ ಅನಿಕೇತ್ ವೆಂಕಟ್ರಾಮ್, ಪ್ಲಾಸ್ಟಿಕ್ ಸರ್ಜನ್, ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್, ಬ್ಯಾಂಗ್ಳೂರ್. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಂದ್ ಶ್ರೀನಿವಾಸ್ ಅಂತ. ನಾನು ಸ್ಪೋರ್ಟ್ಸ್ ಮತ್ತು ಎಕ್ಸಸೈಸ್ ಮೆಡಿಸಿನ್ ಡಾಕ್ಟರು. ಅವರು ಡಾಕ್ಟರ್ ಅನಿಕೇತ್ ಹೇಳಿದಾಗೆ ಜಸ್ಟ್ ಟು ಮೇಕ್ ಶೋರ್ ಬರೀ ಮೆಡಿಸಿನ್ ಒಂದೇ ಅಲ್ಲ, ಪೇಷಂಟ್ಗೆ ಮೆಡಿಸಿನ್ ಎಜುಕೇಷನ್ ಬಗ್ಗೆ ಮತ್ತು ಮೆಡಿಸಿನ್ ಜೊತೆಗೆ ಏನೇನು ಮಾಡಬೇಕು. ಯಾಕಂದರೆ ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮುಖ್ಯ. ಬರೀ ಮೆಡಿಸಿನ್ ತೊಗೊಂಡು ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ಲ. ಅದ್ರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್, ಡಯಟು, ಎಕ್ಸಸೈಸು, ಕೆಲವು ಜನಕ್ಕೆ ಸೈಕಾಲಜಿ ಕೌನ್ಸ್ಲಿಂಗು ಬೇಕಾಗುತ್ತೆ. ಇದೆಲ್ಲ ಜೊತೆಗೆ ಮಾಡಿದ್ರೆ ಈ ಮೆಡಿಸಿನ್ದು ಕೆಲಸ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದು ಹಾಗಾಗಿ ನಾನಿಲ್ಲಿ ಕನ್ಸಲ್ಟೆಂಟ್ ಆಗಿ ಬಂದು ಅದನ್ನೆಲ್ಲ ಕರೆಕ್ಟಾಗಿ ನಡೀತಾ ಇದೆಯೋ ಇಲ್ವೋ, ಪ್ಲಸ್ ಪೇಷಂಟ್ಸ್ ಎಲ್ಲ ಕ್ರೈಟೀರಿಯಾನ ಮೀಟ್ ಮಾಡ್ತಾರೋ ಇಲ್ವೋ ಶುರು ಮಾಡೋಕ್ಕೆ ಮುಂಚೆ. ಯಾಕಂದರೆ ಇದು ಶುರು ಮಾಡಿದ್ಮೇಲೆ ಒಂದೇ ಸಣ ನಿಲ್ಸೋಕ್ಕೂ ಆಗಲ್ಲ ಮೆಡಿಸಿನ್ಸ್ನ. ನಿಧಾನವಾಗಿ ನೋಡಿಕೊಂಡು ಯಾರಿಗೆ ಎಷ್ಟು ಬೇಕು ಏನು ಅಂತ ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕು. ಸರ್ ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ಕೆಪಾಸಿಟಿ ಇದ್ರೆ ಟು ಮೆಡಿಸಿನ್ ಇಲ್ಲದೇನೆ ಸರಿ ಹೋಗೋ ಕೆಪಾಸಿಟಿ ಇದೆ, ಬೇಕಾಗಿಲ್ಲ. ಕ್ರೈಟೀರಿಯಾ ಇರುತ್ತೆ, ಅದು BMI ಅಂತ ಹೇಳಿದ್ರಲ್ಲ. ಸೊ ಅದು BMI ಅನ್ನೋದು 30 ಮೇಲಿದ್ರೆ BMI ಮಿನಿಮಮ್ 30 ಇರಬೇಕು BMI. ಅದ್ರ ಮೇಲಿದ್ರೇನೆ ಇದು ಈ ಒಜೆಂಪಿಕ್ ಅಥವಾ ಮೌಂಜಾರೋ ಅಥವಾ ಈ ಥರ ಮೆಡಿಸಿನ್ಸ್ ಕೊಡೋಕ್ಕೆ ಇದಿರುತ್ತೆ. ಅಕಸ್ಮಾತ್ BMI 30 ಮೇಲಿಲ್ಲ, ನಾರ್ಮಲ್ BMI 25 ಒಳಗಡೆ ಇರಬೇಕು, 24 ಒಳಗಡೆ ಇರಬೇಕು. ಬರೀ 30 ಮೇಲೆ ಇರಬೇಕು. ಇಲ್ಲ ಅಕಸ್ಮಾತ್ ಅವ್ರಿಗೆ 27 ಮೇಲೆ ಇದ್ಬಿಟ್ಟು 27 ಮೇಲೆ ಇದ್ಬಿಟ್ಟು ಅವರಿಗೆ BP ಇಲ್ಲ ಹೃದಯದ ಏನಾದರೂ ತೊಂದರೆ ಇದ್ರೆ ಏನಾದರೂ, ಆವಾಗ ಅದ್ರ ಜೊತೆ ಸಹ ಈ ಮೆಡಿಸಿನ್ ಕೊಡ್ಬೋದು. ಬಟ್ BMI ಅಷ್ಟು ಜಾಸ್ತಿ ಇಲ್ಲ ಅಂದ್ರೆ ಇದು ಕೊಡೋ ಅವಶ್ಯಕತೆ ಇಲ್ಲ. ಶುಗರ್ಗೆ ಸೆಪ್ರೇಟ್ ಆಗಿ ಇದು ಸೆಪ್ರೇಟ್ ಆಗಿ ಟ್ರೀಟ್ಮೆಂಟು ಕೊಡ್ಬೋದು. ಶುಗರ್ ಇರೋರಿಗೆ ಬೇರೆ ಯಾವ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ, ಶುಗರ್ ಇರೋರಿಗೆ ಸೆಪ್ರೇಟ್ ಆಗಿ ಕೊಡ್ಬೋದು. ಬಟ್ BP ಇರೋರಿಗೆ ಅವ್ರು ಒಬಿಸಿಟಿ ಸಹ ಇರಬೇಕು. ಬರೀ BP ಇದ್ರೆ ಕೊಡೋಕ್ಕಾಗಲ್ಲ, ಕೊಡ್ಬಾರ್ದು. ಅದ್ರ ಬಗ್ಗೆ ಡಾಕ್ಟರ್ ಜಯಶ್ರೀ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಲ್ಲಿ ತೂಕ ಜಾಸ್ತಿ ಆಗ್ತಾ ಇದೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, PCOD ಅಂತ. ಅದು ಸುಮಾರು ಒಂದು ಕಾಲದಷ್ಟು ಭಾಗದ ಜನದಲ್ಲಿ ಬರ್ತಾ ಇದೆ. ಹಾಗಾಗ್ಬಿಟ್ಟು ಹೆಣ್ಮಕ್ಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ. ಆಮೇಲೆ ಮಕ್ಕಳು ಆಗೋದಕ್ಕೂ ಇನ್ಫರ್ಟಿಲಿಟಿ, ಬಂಜೆತನ ಅಂತೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಎಲ್ಲ ವೇಟ್ ರಿಲೇಟೆಡ್ ಇಂದ. ವೇಟ್ ಇರೋದ್ರಿಂದ ಅವ್ರಿಗೆ ತೂಕ ಕಮ್ಮಿ ಮಾಡ್ಕೊಳ್ದೆ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ. ಮೆಡಿಸಿನ್ಸ್ ತೊಗೊಳ್ದೆ ಟ್ರೀಟ್ಮೆಂಟ್ ಶುರು ಆಗೋದಿಲ್ಲ. ಹಾಗಾಗ್ಬಿಟ್ಟು ಏನಾಗ್ತಾ ಇದೆ ಅಂದರೆ ಎಲ್ರೂ ಒಂಥರ ಡಾಕ್ಟ್ರ್ ಹತ್ರನೂ ಬರೋಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೇ ಈಗ ಕೆಲವರು ಬ್ಯೂಟಿಷಿಯನ್ ಹತ್ರ ಬ್ಯೂಟಿ ಟ್ರೀಟ್ಮೆಂಟ್ಗೆ ಇದು ಮಕ್ಕದಲ್ಲೆಲ್ಲ ಜಾಸ್ತಿ ಕೂದಲು ಬಂದಾಗ ಬ್ಯೂಟಿಷಿಯನ್ಸ್ ಹತ್ರ ಹೋಗ್ತಾರೆ. ಈಗ ಏನಾಗಿದೆ ಅಂದರೆ ಇವ್ರುಗಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಿದ್ದಾರೆ. ಈ ಒಜೆಂಪಿಕ್ಕು, ಮೊಂಜಾರೋ ಹೊಸ ಇದು, ವಿಚ್ ಈಸ್ ವೆರಿ ವೆರಿ ರಿಸ್ಕಿ ಟು ದ ಪೇಷಂಟ್ಸ್. ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಇದನ್ನು ಒಂದು
ಇದು ಒಂದು ಭಾಗವಾಗಿ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀವಿ. ಯಾಕೆಂದರೆ ಸೈಡ್ ಎಫೆಕ್ಟ್ಸು ಈ ಕಮ್ಮಿ ಇರಬೇಕು. ಸೊ ಹಾಗಾಗ್ಬಿಟ್ಟು ಜನಗಳಿಗೆ ಪ್ರಾಪರ್ ಮೂಲಕ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರ PCOD, ಬಂಜೆತನ ಎಲ್ಲ ಕಮ್ಮಿ ಆಗುತ್ತೆ. ಪ್ಲಸ್ ಅದರಿಂದ ಮುಖದಲ್ಲಿ ಕೂದಲು ಬರೋದು ಎಲ್ಲ ಕಮ್ಮಿ ಆಗಬೇಕು ಅಂತ. ಈಗ ಹೇಗಾಗಿದೆ ಅಂದರೆ, ಮದುವೆಗೆ ಏನಾದ್ರು ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ, ಬ್ಯೂಟಿಷಿಯನ್ ಹತ್ರ ಹೋಗ್ಬಿಟ್ಟು 1-2 ಡೋಸ್ ತೊಗೋತಾರೆ ತಕ್ಷಣ ಕಮ್ಮಿ ಆಗೋದಕ್ಕೆ. ಮದುವೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನಕ್ಕೆ ತೊಗೊಂಡ್ವಿ, ಅದ್ರ ಸೈಡ್ ಎಫೆಕ್ಟ್ ಏನು ಒಂದು ಗೊತ್ತಿರೋದಿಲ್ಲ. ಇದು ಕಮ್ಮಿ ಆಗಬೇಕು. ಗೌರ್ಮೆಂಟ್ ಶುಡ್ ರೆಗ್ಯುಲೇಟ್ ದಿಸ್ ಆ್ಯಂಡ್ ಮೇಕ್ ಇಟ್ ಎ ಪಾಲಿಸಿ. ಡಾಕ್ಟ್ರುಗಳು ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು, ಬೇರೆ ಎಲ್ಲೂ ಹೋಗಬಾರ್ದು ಅಂತ. ಸೊ ಆ ಕಾರಣದಿಂದ ದಯವಿಟ್ಟು ಯಾರೇ ಆಗಲಿ, PCOD ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಏನೇ ಆಗಲಿ, ಡಾಕ್ಟ್ರುಗಳನ್ನ ಹತ್ರ ಕನ್ಸಲ್ಟ್ ಮಾಡಿ ಪ್ರಾಪರ್ ಚಾನೆಲ್ ಮೂಲಕ ಟ್ರೀಟ್ಮೆಂಟ್ ತಗೋ. ಥ್ಯಾಂಕ್ ಯು. ಬರೀ ತೂಕದ ಪ್ರಶ್ನೆ ಅಲ್ಲ, ಒಬೆಸಿಟಿನಲ್ಲಿ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅದೇ ಥರ ಉಸಿರಾಡಕ್ಕೆ ತೊಂದರೆ ಆಗೋದಿರ್ಬೋದು, ಗೊರಕೆ ಹೊಡೆಯೋದಿರ್ಬೋದು, ಮುಖದಲ್ಲಿ ಕೂದಲು ಬರೋದು, ತಲೆನಲ್ಲಿ ಕೂದಲು ಬೀಳೋದು, ಈ ಥರ ಬೇರೆ ಬೇರೆ ತೊಂದರೆಗಳು. ಇಂಡಿಯಾದಲ್ಲಿ ಈಗ 25% ಜನ ಒಬೇಸು. ಹಿಂದೆಲ್ಲ ಇಂಡಿಯಾದಲ್ಲಿ ಎಲ್ಲ ಸಣ್ಣಕ್ಕಿರ್ತಾ ಇದ್ರು. ಮಕ್ಕಳನ್ನೇ ನೀವು ನೋಡಿರ್ಬೋದು, ಹಿಂದೆಲ್ಲ ಚಿಕ್ಕ ಚಿಕ್ಕದಾಗಿರ್ತವೆ. ಈಗೆಲ್ಲ ದಪ್ಪ ಆಹಾರದಲ್ಲಿ ಬದಲಾವಣೆ ಆಗಿದೆ, ಎಕ್ಸರ್ಸೈಸ್ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇದೆಲ್ಲ ಸೇರ್ಕೊಂಡು ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಹೊಸ ಔಷಧಿಗಳು ಬಂದಿರೋದು ಶುಗರ್ಗೂ ಟ್ರೀಟ್ ಮಾಡಬೇಕು. ಶುಗರೇ ಟ್ರೀಟ್ ಮಾಡುತ್ತೆ, ಅದಕ್ಕೋಸ್ಕರನೂ ಇಂಟ್ರೊಡ್ಯೂಸ್ ಮಾಡೋದು ಫಸ್ಟ್. ಅದನ್ನು ಎಂಡೋಕ್ರೈನಾಲಜಿಸ್ಟು ಅದನ್ನು ಮಾಡ್ತಾರೆ. ನಾವು ಫೋಕಸ್ ಮಾಡೋದು ತೂಕ ಕಮ್ಮಿ ಮಾಡೋದು. ಜೊತೆಗೆ ತೂಕ ಕಮ್ಮಿ ಮಾಡಿದಾಗ ಮುಖ ಎಲ್ಲ ಜೋತು ಬೀಳುತ್ತೆ, ಸ್ಕಿನ್ ಸೆಡಲ್ ಆಗುತ್ತೆ. ಅದನ್ನೆಲ್ಲ ಸೌಂದರ್ಯ ಸಮಸ್ಯೆಗಳು ಟ್ರೀಟ್ ಮಾಡೋದು. ಇನ್ನೊಂದೇನಾಗುತ್ತೆ ಅಂದರೆ ರೂಪ ಸರಿಯಾಗಿರ್ಬೇಕು, ಆಕಾರ ಸರಿಯಾಗಿರ್ಬೇಕು. ಬರೀ ಗಾತ್ರ ಅಷ್ಟೇ ಅಲ್ಲ, ತೊಡೆ ದಪ್ಪ ಇತ್ತು ಕೆಟ್ಟದ ಕಾಣುತ್ತೆ, ಅದಕ್ಕೆ ಲೈಪೋಸೆಕ್ಷನ್ ಮಾಡೋದು. ಹಾಗೆ ಇವರಿಗೆ ನಿದ್ರೆ ಮಾಡೋಕ್ಕೂ ಸಮಸ್ಯೆ ಬರುತ್ತೆ, ಗೊರಕೆ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಡಾಕ್ಟರ್ ದೀಕ್ಷಾ ಹೇಳ್ತಾರೆ. ಆ್ಯಂಡ್ ಒಬೇಸಿಟಿ ರಿಲೇಟೆಡ್ ಅಂತಂದರೆ ಕೆಲವು ಕಂಡೀಷನ್ಸ್ ಲೈಕ್ ಮೊಡವೆಗಳು ಮತ್ತು ಕೂದಲು ಉದುರುವಿಕೆ, ಅದಕ್ಕೆಲ್ಲ ಕೆಮಿಕಲ್ ಪೀಲ್ಸು, ಲೇಸರ್ಸು, ಇಂಥವೆಲ್ಲ ಹಲವಾರು ಟ್ರೀಟ್ಮೆಂಟ್ಗಳಿದೆ. ಮತ್ತು ಕ್ರೀಮ್ಸು, ರೋಟೀನ್ಸು, ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತೀವಿ. ಅದರಿಂದ ಒಬೇಸಿಟಿ ರಿಲೇಟೆಡ್ ಸ್ಕಿನ್ ಮತ್ತು ಹೇರ್ ಅಲ್ಲದೇ ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ. ಮತ್ತು ಹಿರ್ಸಟಿಸಮ್ ಅಂದರೆ ಕೂದಲು ಗದ್ದದಲ್ಲಿ ಕೂದಲು ಬೆಳೆಯೋದಾಗಲಿ, ಅಥವಾ ನೆಕ್ಕಲ್ಲಿ ಪಿಗ್ಮೆಂಟೇಷನ್, ಇಂಥವಕ್ಕೆಲ್ಲ ಹಲವಾರು ಟ್ರೀಟ್ಮೆಂಟ್ ಇದೆ. ನಾವು ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವುದು ಕರೆಕ್ಟ್ ಟ್ರೀಟ್ಮೆಂಟೋ ಅದನ್ನು ನೀಡ್ತೀವಿ. ಸೊ ಇದು ಆಸ್ಥೆಟಿಕ್ಸ್ ಪಾರ್ಟು ಒಬೇಸಿಟಿನಲ್ಲಿ. ಗುಡ್ ಮಾರ್ನಿಂಗ್. ಯೂಶುವಲಿ ತುಂಬ ವೇಟ್ ಜಾಸ್ತಿ ಇದ್ದರೆ ಗೊರಕೆ ಮಾತ್ರ ಅಲ್ಲ, ಗೊರಕೆ ಜೊತೆಗೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸಿಂಡ್ರೋಮ್ ಅಂತ ಇರುತ್ತೆ. ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸಿಂಡ್ರೋಮಲ್ಲಿ ಅವರ BMI 30ಕ್ಕಿಂತ ಜಾಸ್ತಿ ಇರುತ್ತೆ. ಅವರು ಕೆಲವು ಸೆಕೆಂಡಿಗೆ ಉಸಿರಾಡಲ್ಲ. ಅದು ಎಷ್ಟು ಸಿವಿಯರ್ ಇದೆ ಅಂದರೆ ಎಷ್ಟು ಸೆಕೆಂಡ್ 1 ಅವರಲ್ಲಿ ಉಸಿರಾಡಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಈ ಪೇಷಂಟ್ಸಲ್ಲಿ ನಾರ್ಮಲ್ ಸರ್ಜರಿ ಗೊರಕೆಗೆ ವರ್ಕ್ ಆಗಲ್ಲ. ಸೊ ಈ ಪೇಷಂಟ್ಸಿಗೆ ಫಸ್ಟ್ ಈ ಡ್ರಗ್ಸ್ ಕೊಟ್ಟು ವೇಟ್ ಕಂಟ್ರೋಲಲ್ಲಿ ಮಾಡಿ ಆದಮೇಲೆ ಯೂಶಲಿ ಬಾಯಿದು ಸರ್ಜರಿ ಇಲ್ಲಾಂದರೆ ನೋಸ್ ಸರ್ಜರಿ ವರ್ಕ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೆ ಈ ಪೇಷಂಟ್ಸಲ್ಲಿ ಸಹ ಈ ಡ್ರಗ್ ಕೊಡೋದು ಇಂಪಾರ್ಟೆಂಟ್. ಥ್ಯಾಂಕ್ ಯು.